ಇನ್ನು ಎಸ್.ಎಂ. ಕೃಷ್ಣ ಹಾಗೂ ಸೋನಿಯಾ ಗಾಂಧಿಯವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ನಡುವೆ ನಡೆದಂತಹ ದೂರವಾಣಿ ಸಂಭಾಷಣೆಯ ಡೀಟೇಲ್ಸ್ ಇಲ್ಲಿದೆ. ಏನೇ ನಡೆದಿದ್ರೂ ಎಲ್ಲವನ್ನೂ ಸರಿಪಡಿಸಿಕೊಳ್ಳೋಣ. ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಮುಕ್ತವಾಗಿದೆ. ಕಾಂಗ್ರೆಸ್ ದೇಶದಲ್ಲೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಈ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋಗುವುದು ಸರಿಯಲ್ಲ. ನಾವು ಮತ್ತು ನಮ್ಮ ನಾಯಕರುಗಳು ಭೇಟಿಗೆ ಇಚ್ಛಿಸಿದ್ದೇವೆ. ನಾವೇ ಬೆಂಗಳೂರಿಗೆ ಬರ್ತೇವೆ. ಕೂತು ಚರ್ಚೆ ಮಾಡೋಣ. ಬೇಸರವಾಗಿದ್ದರೆ ನಾವೆಲ್ಲರೂ ಸೇರಿ ಸರಿಪಡಿಸಿಕೊಳ್ಳೋಣ. ಸೋನಿಯಾ ಮೇಡಮ್ ನಿಮ್ಮ ಜೊತೆ ಮಾತನಾಡಲು ಬಯಸಿದ್ದಾರೆ. ಬಹಳ ಯೋಚನೆ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಈ ನಿರ್ಧಾರದಿಂದ ವಿಮುಖರಾಗುವ ಪ್ರಶ್ನೆ ಇಲ್ಲ. ಯಾವುದೇ ಡಿಮ್ಯಾಂಡ್ ಇಟ್ಟು ನಿರ್ಧಾರ ತೆಗೆದುಕೊಂಡಿಲ್ಲ. ಅಂತಹ ರಾಜಕಾರಣಿಯೂ ನಾನಲ್ಲ. ನಾನು ಯಾವುದೇ ಹುದ್ದೆ ಸ್ಥಾನಮಾನದ ಆಕಾಂಕ್ಷಿಯಲ್ಲ. ನನ್ನ ಅನುಭವಕ್ಕೆ ಗೌರವ ಕೊಟ್ಟಿಲ್ಲ ಎಂದು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಬರುವ ಅವಶ್ಯಕತೆ ಇಲ್ಲ. ಬಹಳ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಸೋನಿಯಾ ಮೇಡಮ್ ಬಗ್ಗೆ ಅಪಾರ ಗೌರವ ಇದೆ. ಆದರೆ ಸೋನಿಯಾ ಮೇಡಮ್ ದೂರವಾಣಿ ಕರೆ ಮಾಡುವುದು ಬೇಡ. ಅವರು ಕರೆ ಮಾಡಿದರೆ ಮುಜುಗರವಾಗುತ್ತೆ. ನನ್ನ ಗೌರವಯುತ ನಿರ್ಧಾರವನ್ನು ಮೇಡಮ್ಗೆ ತಿಳಿಸಿ. ತಮ್ಮ ನಿರ್ಧಾರವನ್ನು ಇನ್ನೊಮ್ಮೆ ಪರಿಶೀಲಿಸಿ. ಇದು ಎಸ್.ಎಂ. ಕೃಷ್ಣ ಹಾಗೂ ಅಹಮದ್ ಪಟೇಲ್ ನಡುವೆ ನಡೆದಂತಹ ಸಂಭಾಷಣೆಯ ಸಾರಾಂಶ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ಸುಕೇಶ್ ಈಗ ಲೈವ್ ಇದ್ದಾರೆ. ಸುಕೇಶ್, ಎಸ್.ಎಂ. ಕೃಷ್ಣ ಅವರು ಇಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಕನಸು ಮನಸ್ಸಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅವರು ಎಷ್ಟೇ ಬಾರಿ ಅಲವತ್ತುಕೊಂಡರೂ ಕೂಡ ಯಾರೂ ಅವರ ಒಂದು ಮನವಿಗಳಿಗೆ ಸ್ಪಂದಿಸಿರಲಿಲ್ಲ. ಅವರ ಬೇಡಿಕೆಗಳಿಗೆ ಯಾರೂ ಕೂಡ ಗಮನವನ್ನು ಕೊಟ್ಟಿರಲಿಲ್ಲ. ಈಗ ಅವರು ನಿರ್ಧಾರವನ್ನು ಕೈಗೊಂಡ ಬಳಿಕ ಒಂದು ರೀತಿ ಹೈಕಮಾಂಡ್ಗೆ ಸಡನ್ ಶಾಕ್ ಆದ ರೀತಿಯಾಗಿದೆ. ಹಾಗಾಗಿ ನಾವೇ ಬೇಕಾದರೆ ಬೆಂಗಳೂರಿಗೆ ಬರ್ತೀವಿ ಅನ್ನೋಷ್ಟರ ಮಟ್ಟಿಗೂ ಕೂಡ ಈಗ ಅವರ ಈಗೋ ಲೆವೆಲ್ ಡೌನ್ ಆಗಿದೆ ಅನ್ಸುತ್ತೆ. ಸುಕೇಶ್, ಖಂಡಿತ ಹೌದು ಅಮರ್ ಪ್ರಸಾದ್. ಅದರಲ್ಲಿ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರು ಕೂಡ ಹೌದು ಮತ್ತು ಮಾಜಿ ಮುಖ್ಯಮಂತ್ರಿ ಕೂಡ ಆಗಿರುವಂಥದ್ದು. ತಮ್ಮದೇ ಆಗಿರ್ತಕ್ಕಂಥ ಬೆಂಬಲಿಗರು ಮತ್ತು ಕಾಂಗ್ರೆಸ್ ವಲಯದಲ್ಲಿ ಈಗ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರುಗಳು, ಸಚಿವರುಗಳಿರ್ಬೋದು, ಅವರ ಅಧಿಕಾರದ ಅನಿವಾರ್ಯತೆ ಅವರು ಸರ್ಕಾರದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಹೊಂದಿರತಕ್ಕಂಥ, ಅವರಿಗೆ ಬೆಂಬಲಿಗರಾಗಿರ್ತಕ್ಕಂಥ ಸಾಕಷ್ಟು ಜನ ಕೂಡ ಇವತ್ತಿನ ಸರ್ಕಾರದಲ್ಲೂ ಕೂಡ ಇರುವಂಥವ್ರು. ಒಟ್ಟಾರೆ ಬೆಳವಣಿಗೆಯಲ್ಲಿ ಕೆಲವೊಂದು ಪಕ್ಷದ ಕೆಲವೊಂದು ಹಂತಗಳಲ್ಲಿ ಕೆಲವೊಂದು ಮಟ್ಟಿಗಿನ ಎನರ್ಜಿಯನ್ನು ತುಂಬಿದಂಥವ್ರು ಎಸ್.ಎಂ. ಕೃಷ್ಣ ಅವರು. ಅಂದ್ರೆ 99ರಿಂದ 2004ರವರೆಗಿನ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ಕೂಡ ಅತ್ಯಂತ ಉತ್ತಮವಾದ ಸ್ಥಿತಿಯನ್ನು ಇರಲಿಲ್ಲ, ಹೇಳಿಕೊಳ್ಳುವಂತ ಸ್ಥಿತಿ ಇರಲಿಲ್ಲ. ಒಂದು ಪ್ರಬಲವಾದ ಪಕ್ಷ, ತಮ್ಮ ಪಕ್ಷ ಪ್ರಬಲವಾಗಿ ಅಧಿಕಾರದಲ್ಲಿರ್ತಕ್ಕಂಥದ್ದು, ಸಂಪೂರ್ಣ ಬಹುಮತದಲ್ಲಿ ಇರುವಂತದ್ದು ಕರ್ನಾಟಕ ಅನ್ನುವಂಥ ಪರಿಸ್ಥಿತಿ ಆಗ ಇತ್ತು ಕಾಂಗ್ರೆಸ್ಗೆ. ಆಗ ಕೂಡ ಸಾಕಷ್ಟು ನೆರವನ್ನು ಕೂಡ ಅವರ ಪಕ್ಷಕ್ಕೆ ಕೊಟ್ಟಿದ್ರು. ಆಗಿನಿಂದ ಅವರ ಮತ್ತು ಸೋನಿಯಾ ಗಾಂಧಿ ನಡುವಿನ ಒಂದು ಸಂಬಂಧ ಗಾಢವಾದಂಥದ್ದು ಮತ್ತು ಹೈಕಮಾಂಡ್ಗೆ ಸಾಕಷ್ಟು ಹತ್ರ ಆದಂಥವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಆ ನಂತರದ ಬೆಳವಣಿಗೆಗಳೇನು, ಯುಪಿಎ ಸರ್ಕಾರದ 2ರಲ್ಲಿ ಅವರು ವಿದೇಶಾಂಗ ಸಚಿವರಾಗಿದ್ದಿರ್ಬೋದು, ಮಹಾರಾಷ್ಟ್ರದ ರಾಜ್ಯಪಾಲರಾದಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಸೋನಿಯಾ ಗಾಂಧಿ ಮತ್ತು ಎಸ್.ಎಂ. ಕೃಷ್ಣ ಅವರ ನಡುವಿನ ಒಂದು ಆತ್ಮೀಯತೆಯ ಒಂದು ಪ್ರತೀಕವಾಗಿ ಅದಿದ್ದಂಥದ್ದು. ಇವೆಲ್ಲವನ್ನು ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರ ವರ್ತನೆಯಿಂದ ಬೇಸತ್ತು ಎಸ್.ಎಂ. ಕೃಷ್ಣ ಅವರು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇದು ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಎಲ್ಲರಿಗೂ ಕೂಡ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಆ ನಂತರದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವತಃ ಸೋನಿಯಾ ಗಾಂಧಿ ಅವರು ಫೀಲ್ಡ್ಗೆ ಇಳಿದಿರುವಂತದ್ದು. ನಿನ್ನೆ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರು ಸೋನಿಯಾ ಗಾಂಧಿಯವರ ಮಾತುಕತೆಗೆ ಪೂರ್ವಭಾವಿ ಅನ್ನುವ ರೀತಿಯಲ್ಲಿ ಪೀಠಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು. ದೂರವಾಣಿಯಲ್ಲಿ ಎಸ್.ಎಂ. ಕೃಷ್ಣ ಅವರನ್ನ ಸಂಪರ್ಕ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾವುದೇ ಅಧಿಕಾರದ ಆಸೆಯನ್ನು ಇಟ್ಕೊಂಡು ನಾನು ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದು ಪ್ರಶ್ನೆಯೇ ಇಲ್ಲ. ನಾನು ಅದಕ್ಕಾಗಿ ಅವತ್ತು ಕೂಡ ಹಾರೈಸಿದವನಲ್ಲ. ಆದರೆ ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನೋ ಸ್ಪಷ್ಟವಾದ ಮಾತನ್ನ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಹಮದ್ ಪಟೇಲ್ ರವರಿಗೆ ಸ್ಪಷ್ಟವಾಗಿ ಎಸ್.ಎಂ. ಕೃಷ್ಣ ಅವರು ತಿಳಿಸಿದ್ದಾರೆ. ಮತ್ತು ಈ ವಿಚಾರವಾಗಿ ನಾವೇ ಬೆಂಗಳೂರಿಗೆ ಬಂದು ಮಾತುಕತೆ ನಡೆಸ್ತೀವಿ ಎಂದಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಬೇಡ ಅಂತ ನಯವಾಗಿ ಅದನ್ನು ತಿರಸ್ಕಾರ ಮಾಡಿರುವಂತದ್ದು. ಮತ್ತು ಸೋನಿಯಾ ಗಾಂಧಿ ಅವರಿಗೆ ಒಂದಿಗೆ ಮಾತುಕತೆ ನಡೆಸಲಿಕ್ಕೆ ನಾನು ಸಿದ್ಧನಿಲ್ಲ ಅನ್ನುವ ಮುಖಾಂತರವಾಗಿ, ಅಂದ್ರೆ ಆಗ್ತಕ್ಕಂಥ ಮುಜುಗರ. ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಸಾಕಷ್ಟು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಸ್.ಎಂ. ಕೃಷ್ಣ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ, ಹೈಕಮಾಂಡ್ ಆಗಿರುವಂತವರು ಮತ್ತು ಅವರು ಇಡೀ ಒಂದು ಪಕ್ಷವನ್ನು ಬಿಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ದೂರ ಆಗ್ತೀನಿ ಅಂತ ಹೇಳುವಂತ ಮಾತಿನಲ್ಲಿ ಎಲ್ಲೂ ಕೂಡ ಸೋನಿಯಾ ಗಾಂಧಿ ಅವರ ಬಗ್ಗೆ ಒಂದು ಪಿನ್ ಪಾಯಿಂಟ್ ಕೂಡ ಮಾತಾಡಲಿಲ್ಲ. ಅವರ ವಿರುದ್ಧ ಯಾವುದೇ ಮಾತನಾಡಲಿಲ್ಲ. ರಾಹುಲ್ ಗಾಂಧಿ ಅವರ ಬಗ್ಗೆ ಪರೋಕ್ಷವಾದ ಅಸಮಾಧಾನವನ್ನು ಎಲ್ಲೋ ಹೊರ ಹಾಕಿದ್ರು ಕೂಡ ಸೋನಿಯಾ ಗಾಂಧಿ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅನ್ನುವಂತ ಮಾತನ್ನೇ ಕೂಡ ಎಸ್.ಎಂ. ಕೃಷ್ಣ ಅವರು ಹೇಳಿದ್ದಂಥದ್ದು. ಅದೇ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಕೂಡ. ಮತ್ತು ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಮಾತುಕತೆಗೆ ಬಂದ್ರೆ ತಾನು ಮುಜುಗರಕ್ಕೆ ಸಿಲುಕ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಅವರೊಂದಿಗೆ ಮಾತುಕತೆ ನಡೆಸಲಿಕ್ಕೆ ನಾನು ಸಿದ್ಧರಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ.
ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿರ್ಧಾರದಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅಹಮದ್ ಪಟೇಲ್ ಅವರಿಗೆ ಹೇಳುವ ಮುಖಾಂತರವಾಗಿ ಸೋನಿಯಾ ಗಾಂಧಿಗೆ ಯಾವ ಮೆಸೇಜ್ ಅನ್ನ ತಲುಪಿಸಬೇಕು ಅದನ್ನ ತಲುಪಿಸುವಲ್ಲಿ ಕೃಷ್ಣ ಅವರು ಯಶಸ್ವಿಯಾಗಿದ್ದಾರೆ. ಆದರೂ ಕೂಡ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ತಮ್ಮಂತ ಹಿರಿಯ ನಾಯಕರು ಈ ಗಳಿಗೆಯಲ್ಲಿ ಕೈಬಿಟ್ಟು ಹೋಗಬೇಡಿ ಎನ್ನುವಂತ ಒಂದು ಸೆಂಟಿಮೆಂಟ್ ಅನ್ನು ಕೂಡ ಅಲ್ಲಿ ಬಳಸಿರುವಂತದ್ದು ಅಹಮದ್ ಪಟೇಲ್ ಅವರು. ಯಾವ ಸೆಂಟಿಮೆಂಟ್ಗೂ ಕೂಡ ಎಸ್ ಎಂ ಕೃಷ್ಣ ಅವರು ಬಗ್ಗಿಲ್ಲ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗುತ್ತೆ. ಸೋನಿಯಾ ಗಾಂಧಿ ಅವರೊಂದಿಗೆ ನೇರವಾಗಿ ಮಾತನಾಡೋದಕ್ಕಿಂತ ನಿಮ್ಮೊಂದಿಗೆ ಎಲ್ಲವನ್ನೂ ಹೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಆ ಪ್ರಯತ್ನವನ್ನ ಮಾಡಬೇಡಿ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿರುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅಮರ್ ಪ್ರಸಾದ್, ಧನ್ಯವಾದ ಸುಖೇಶ್.